ಹಾಯ್ ಗಾಯ್ಸ್, ರಾಧೆ ರಾಧೆ, ಜೈ ಶ್ರೀ ಕೃಷ್ಣ. ನೀವು ಯಾವ ವ್ಯಕ್ತಿ ಬಗ್ಗೆ ಈ ಸಮಯದಲ್ಲಿ ಇಷ್ಟು ಯೋಚನೆ ಮಾಡ್ತಿದ್ದೀರೋ ಅವ್ರು ನಿಮ್ಮ ಬಗ್ಗೆ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅವ್ರ ಬಗ್ಗೆ ಏನು ನಿಮ್ಮ ಜೊತೆ ಕಳೆದಿರೋ ಒಳ್ಳೆ ಕ್ಷಣಗಳಿದೆ ಅದನ್ನ ನೆನೆಸ್ಕೊಳ್ಳಿ. 5 ಸೆಕೆಂಡು ಅವ್ರ ಮುಖನ ನಿಮ್ಮ ಕಣ್ಮುಂದೆ ನೆನೆಸ್ಕೊಳ್ಳಿ. ಮತ್ತು ಅವ್ರ ಹೆಸರನ್ನ 3 ಸರಿ ಹೇಳಿ. ನೀವು ಯಾರ ಬಗ್ಗೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ ಆ ಪರ್ಸನ್ದು ಥಾಟ್ಸ್ ನೋಡೋಣ ಬನ್ನಿ. ಓಕೆ, ಓಕೆ, blocked. I wish I could be a different person. Sexual desires. It hurts so much. ಓಕೆ, ಫಸ್ಟ್ ಮೆಸೇಜು, ಡೋಂಟ್ ವೆಯ್ಟ್ ಫಾರ್ ಮೀ ಪ್ಲೀಸ್. ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ತಿದ್ದಾರೆ ಅವ್ರಿಗೋಸ್ಕರ ಪ್ಲೀಸ್ ಡೋಂಟ್ ವೆಯ್ಟ್ ಅಂತ. ಬಿಕಾಸ್ ಅವ್ರ ಕಮಿಟ್ಮೆಂಟ್ಸಿಂದನೋ ಅವರ ಕೆರಿಯರಿಂದನೋ ಇಲ್ಲ ಅವ್ರ ಫ್ಯಾಮಿಲಿ ಪ್ರೆಷರಿಂದನೋ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಅವ್ರು ನಿಮಗೆ ಏನು ಕೊಡ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನ ಕೊಡೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಅದಕ್ಕೆ ಡೋಂಟ್ ವೆಯ್ಟ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಅಫ್ರೈಡ್ ಟು ಲೂಸ್ ಯು. ಅವ್ರಿಗೆ ನಿಮ್ಮನ್ನ ಎಲ್ಲಿ ಕಳ್ಕೊಬಿಡ್ತೀನೋ, ನಿಮ್ಮನ್ನ ಕಳಿಸ್ಕೊಡೋಕ್ಕೆ ಎಲ್ಲಿಗೂ ಆಗಲಿ ಅವ್ರಿಗೆ ಇಷ್ಟ ಇಲ್ಲ. ಅವ್ರ ಲೈಫಲ್ಲಿ ನೀವು ಯಾವತ್ತೂ ಇರಬೇಕು, ಅದು ಹೇಗಾದರೂ ಇರ್ಬೋದು. ಅವ್ರಿಗೆ ನೀವೇನಾದರೂ ಅವ್ರನ್ನ ಬಿಟ್ಟು ಹೋಗ್ತೀರಾ, ಅವರಿಂದ ನೀವು ದೂರ ಆಗ್ತಿದ್ದೀರಾ ಅಂದರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಮತ್ತು ಅವ್ರಿಗೆ ಭಯ ಇದೆ ಎಲ್ಲಿ ನಿಮ್ಮನ್ನ ಕಳ್ಕೊಬಿಡ್ತೀನೋ ಅನ್ನೋದು. ಅದು ಈ ಕ್ಷಣದಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ. ಐ ಆಮ್ ಒಬ್ಸೆಸ್ಡ್ ವಿತ್ ಯು. ಅವ್ರಿಗೆ ಎಷ್ಟೇ ಅವರು ಅವಾಯ್ಡ್ ಮಾಡಿದ್ರು ನಿಮ್ಮ ಥಾಟ್ಸು, ನಿಮ್ಮ ನೆನಪುಗಳು ಬರ್ತಾನೇ ಇರುತ್ತೆ. 24/7 ಅವ್ರ ತಲೆಯಲ್ಲಿ ನಡೀತಾನೇ ಇರುತ್ತೆ. ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅವರು ಅವಾಯ್ಡ್ ಮಾಡಲಿ ಏನೇ ಮಾಡಲಿ ಅದು ಬ್ಯಾಕ್ ಆಫ್ ದ ಹೆಡ್ ನಡೀತಾನೆ ಇರುತ್ತೆ. ಒಂಥರ ಒಬ್ಸೆಸಿವ್ ಎನರ್ಜಿ ನಿಮ್ಮ ಮೇಲೆ ತುಂಬ ಇದೆ. ಅದನ್ನ ಅವರು ಶೋ ಮಾಡ್ತಾ ಇಲ್ಲ. ಬಟ್ 24/7 ನೀವು ಅವ್ರ ಮೈಂಡಲ್ಲಿ ಇರ್ತೀರಾ. ಅದನ್ನು ಅವ್ರು ತೆಗ್ದಾಕಕ್ಕಾಗ್ತಾ ಇಲ್ಲ. ಐ ಆಮ್ ಬ್ಲಾಕ್ಡ್. ಅವರು ನಿಮ್ಮ ಕಡೆ ಏನಾದ್ರು ಆ್ಯಕ್ಷನ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಬ್ಲಾಕೇಜ್ ಫೀಲ್ ಆಗ್ತಿದೆ. ಮುಂದೆ ಏನು ಮಾಡಬೇಕು, ಹೇಗೆ ಆ್ಯಕ್ಷನ್ ತಗೋಬೇಕು, ಈ ಮಾತಾಡಬೇಕಾ ಬೇಡವಾ, ಮೆಸೇಜ್ ಮಾಡಬೇಕಾ ಬೇಡವಾ, ಕಾಲ್ ಮಾಡಬೇಕಾ ಬೇಡವಾ, ಹೇಗೆ ಅಪ್ರೋಚ್ ಮಾಡಲಿ ಅನ್ನೋದು ತುಂಬ ಅವ್ರಿಗೆ ಬ್ಲಾಕ್ ಅನಿಸ್ತಿದೆ. ಬಿಕಾಸ್ ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರದ್ದು ಮನಿ ಪ್ರಾಬ್ಲಮ್ ಇರ್ಬೋದು, ಕೆರಿಯರ್ ಪ್ರಾಬ್ಲಮ್ ಇರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು. ಇಷ್ಟ ಇದ್ದರೂ ಅವ್ರಿಗೆ ಬ್ಲಾಕ್ ಫೀಲ್ ಆಗ್ತಿದೆ. ಹೆಂಗಪ್ಪ ಅಪ್ರೋಚ್ ಮಾಡಲಿ ಅಂತ ಅನ್ಕೋತಾ ಇದ್ದಾರೆ. ಐ ವಿಶ್ ಐ ಕುಡ್ ಬಿ ಎ ಡಿಫ್ರೆಂಟ್ ಪರ್ಸನ್. ಅವ್ರು ಹೇಳ್ತಿದ್ದಾರೆ ನಿಮ್ಮ ಜೊತೆ ಹೇಗೆ ನಡ್ಕೊಂಡಿದ್ರೋ ಹಿಂದೆ ಅದು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ಚೆನ್ನಾಗಿ ನಡ್ಕೋಬೋದಿತ್ತು ನಾನು ಅವ್ರ ಜೊತೆ. ಇನ್ನೂ ಚೆನ್ನಾಗಿದ್ದಿದ್ರೆ ಈಗ ಇನ್ನೂ ಚೆನ್ನಾಗಿರ್ಬೋದಿತ್ತೇನೋ, ಇಲ್ಲ ಫ್ಯೂಚರ್ ಚೆನ್ನಾಗಿರ್ತಿತ್ತೇನೋ. ನಾನು ತಪ್ಪು ಮಾಡಿದೆ ಅನ್ನೋ ರಿಗ್ರೆಟ್ಟು, ಗಿಲ್ಟು ಅವ್ರಿಗೆ ತುಂಬ ಅನ್ನಿಸ್ತಿದೆ. ಈ ಸಮಯದಲ್ಲಿ ಅವ್ರು ತುಂಬ ಅದನ್ನು ನೆನೆಸ್ಕೊತಾ ಇದ್ದಾರೆ. ಸೆಕ್ಷುವಲ್ ಡಿಸೈರ್ಸ್. ನಿಮ್ಮ ಜೊತೆ ಇಂಟಿಮೇಟ್ ಆಗಬೇಕು, ನಿಮ್ಮ ಜೊತೆ ಇಂಟಿಮೆಸಿ ಫೀಲ್ ಮಾಡ್ತಿದ್ದಾರೆ. ಫಿಸಿಕಲಿ ನಿಮ್ಮ ಜೊತೆ ಇರಬೇಕು ಅನ್ನೋದು ಅವ್ರದ್ದು ತುಂಬ ಡಿಸೈರ್ ಇದೆ. ಅವ್ರು ನಿಮ್ಮನ್ನ ತುಂಬ ಬ್ಯೂಟಿಫುಲ್ ಅಂದ್ಕೊಂಡಿದ್ದಾರೆ. ಮತ್ತು ತುಂಬ ಫಿಸಿಕಲಿ ಇಂಟಿಮೇಟ್ ಆಗಬೇಕು ಅನ್ನೋ ಫೀಲಿಂಗ್ ತುಂಬ ಇದೆ. ಇಟ್ ಹರ್ಟ್ ಸೋ ಮಚ್. ಅವ್ರಿಗೆ ನಿಮ್ಮ ಜೊತೆ ಇರೋ ಈ ಡಿಸ್ಟೆನ್ಸು ತುಂಬ ಬೇಜಾರು ಮಾಡ್ತಿದೆ. ಜೊತೆಲಿರಬೇಕು, ಒಳ್ಳೆ ಫ್ಯೂಚರ್ ನೋಡಬೇಕು ಅನ್ನೋದು ಅವರ ಆಸೆ. ಅದು ತುಂಬ ದಿನದಿಂದ ಇದೆ. ಬಟ್ ಅವ್ರ ಬ್ಲಾಕೇಜಸ್ಸು ಅದನ್ನು ತುಂಬ ಅವಾಯ್ಡ್ ಮಾಡ್ತಿದೆ. ಬಟ್ ಅವ್ರಿಗೂ ಕೂಡ ಅದು ತುಂಬ ನೋವು ಕೊಡ್ತಿದೆ. ನಿಮಗೆ ಮಾತ್ರ ಅಲ್ಲ, ಈ ಡಿಸ್ಟೆನ್ಸ್ ಇರ್ಬೋದು, ಅವ್ರಿಗೂ ತುಂಬ ಬೇಜಾರಾಗ್ತಿದೆ. ಓಕೆ ಗಾಯ್ಸ್, ಇನ್ನಷ್ಟು ಮೆಸೇಜ್ ತಗೊಳ್ಳೋಣ. ನಿಮ್ಮ ಪಾರ್ಟ್ನರ್ದು ಕರೆಂಟ್ ಫೀಲಿಂಗ್ಸ್ ಈ ಕ್ಷಣ ಏನಿದೆ ನೋಡೋಣ. ಓಕೆ, ಓಕೆ,
ಮೀಟಿಂಗ್ ಆ್ಯಂಡ್ ಟಾಕಿಂಗ್, ಸೇವರಿಂಗ್ ದ ಮೂಮೆಂಟ್, ಫೀಲಿಂಗ್ ಎಲಿವೇಟೆಡ್, ಬಿಲ್ಡಿಂಗ್ ಫ್ರೆಂಡ್ಶಿಪ್. ಅವ್ರಿಗೆ ನಿಮ್ಮನ್ನ ಮೀಟ್ ಮಾಡಬೇಕಂತ ತುಂಬ ಫೀಲ್ ಆಗ್ತಿದೆ, ಆದಷ್ಟು ಬೇಗ ಮೀಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತು ಒಳ್ಳೆ ನೆನಪುಗಳನ್ನ ನೆನೆಸ್ಕೊತಾ ಇದ್ದಾರೆ. ಫ್ರೆಂಡ್ಶಿಪ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಬಿಲ್ಡ್ ಮಾಡಬೇಕು, ಆಗಲೇ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಅವ್ರದ್ದು ಕಾರ್ಮಿಕ್ ರಿಲೇಷನ್ಶಿಪ್ಸ್ ಏನಿದೆ ಅಂದರೆ ಅವ್ರ ಫ್ಯಾಮಿಲಿ ಇರ್ಬೋದು, ಅವ್ರದ್ದು ವೈಫೇ ಇರ್ಬೋದು, ಇಲ್ಲ ಪೇರೆಂಟ್ಸ್ ಇರ್ಬೋದು, ಇಲ್ಲ ಅವ್ರ ಕೆರಿಯರ್ ಮನಿ ಪ್ರಾಬ್ಲಮ್ಸ್ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ತೋರಿಸ್ತಿದೆ ಇಲ್ಲಿ. ಅವ್ರಿಗೇನೇ ಪ್ರಾಬ್ಲಮ್ ಇದ್ರೂ ಅದನ್ನೆಲ್ಲ ಬಿಟ್ಟು ನಿಮ್ಮ ಕಡೆ ಓಡ್ ಬರಬೇಕು, ನಿಮ್ಮ ಹತ್ರ ಬರಬೇಕು. ಹೇಗೆ ತಪ್ಪಿಸ್ಕೊಳ್ಳಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ ಅವ್ರ ಕಾರ್ಮಿಕ್ ರಿಲೇಷನ್ಶಿಪ್ಗಳಿಂದ. ಬ್ಯಾಕ್ ಸ್ಟ್ಯಾಬಿಂಗ್, ಅವರಿಗೆ ಮುಂಚೆ ಅವ್ರು ಯಾರನ್ನ ಹಚ್ಕೊಂಡಿದ್ರೋ ಅವ್ರ ಕಡೆಯಿಂದ ಬ್ಯಾಕ್ ಸ್ಟ್ಯಾಬ್ ಆಗಿದೆ. ಅವ್ರು ಅದಕ್ಕೆ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಹೋಗೋಕ್ಕೂ ಸ್ವಲ್ಪ ಯೋಚನೆ ಮಾಡ್ತಾರೆ, ಭಯ ಪಡ್ತಾರೆ. ನೀವು ಏನಾದರೂ ಹಾಗೆ ಮಾಡಿಬಿಡ್ತೀರಾ ಅನ್ನೋ ಭಯ ಅವ್ರಿಗೆ ತುಂಬ ಇದೆ. ಅಥವಾ ಅವರು ನಿಮಗೆ ಮುಂಚೆ ಬೇರೆಯವ್ರಿಗೋಸ್ಕರ ನಿಮ್ಮನ್ನು ಬಿಟ್ಟು ಅವ್ರನ್ನ ಆರಿಸ್ಕೊಂಡಿರ್ಬೋದು, ಬ್ಯಾಕ್ ಸ್ಟ್ಯಾಬ್ ಮಾಡಿರ್ಬೋದು. ಅದೇ ಅವರಿಗೆ ಅವ್ರು ನಿಮ್ಗೇನು ಮಾಡಿದ್ರು ಅವರಿಗೇನೆ ಈಗ ನೀವು ನಿಮ್ಮನ್ನ ಯಾರಿಗೋಸ್ಕರ ಬಿಟ್ಟಿದ್ರೋ ಅವ್ರ ಕಡೆಯಿಂದ ಸಡನ್ ಆಗಿ ಶಾಕಿಂಗ್ ಅಟ್ಯಾಕ್ ಆಗಿದೆ. ಅವ್ರಿಗೆ ಸಖತ್ ಶಾಕ್ ಆಗಿದೆ ಅವ್ರ ಅಟ್ಯಾಕ್ಸು. ಮತ್ತು ನಿಮ್ಮನ್ನ ಲಾಸ್ ಮಾಡ್ಕೊಂಡಲ್ಲಪ್ಪ ಇಂಥ ವ್ಯಕ್ತಿಗೋಸ್ಕರ ಅಂತ ತುಂಬ ಬೇಜಾರಿದೆ. ಅವ್ರಿಗೀಗ ಅರ್ಥ ಆಗ್ತಿದೆ, ನಾನು ಹಂಗೆ ಮಾಡಬಾರ್ದಾಗಿತ್ತು, ಈಗ ನಾನೇ ಅದನ್ನು ಅನುಭವಿಸ್ತಿದ್ದೀನಿ, ಕರ್ಮ ರಿಪೀಟ್ ಆಗ್ತಿದೆ ನನಗೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಅಡಿಕ್ಷನ್, ಅವ್ರಿಗೆ ನೀವು ಅಂದರೆ ಒಂಥರ ಅಡಿಕ್ಷನ್. ನಿಮ್ಮನ್ನ ನೆನೆಸ್ಕೊಳ್ಳೋದು, ನಿಮ್ಮ ಬಗ್ಗೆ ಯೋಚನೆ ಮಾಡೋದು, ನಿಮ್ಮ ಬಗ್ಗೆ ಥಿಂಕ್ ಮಾಡೋದು, ಡ್ರೀಮ್ ಮಾಡೋದು, ನೀವು ಅವ್ರ ಜೊತೆಲಿದ್ದೀರಾ ಅಂತ ಅಂದ್ಕೊಳ್ಳೋದು, ನಿಮ್ಮ ಜೊತೆ ಫ್ಯಾಮಿಲಿಲಿದ್ದೀನಿ ಅಂತ ಅಂದ್ಕೊಳ್ಳೋದು. ಮತ್ತು ಎಮೋಷ್ನಲಿ ಅವರು ಒಂಥರ ನಿಮ್ಮ ಕಂಡ್ರೆ ಎಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದಾರೆ. ಆ ಅಡಿಕ್ಷನ್ಗೋಸ್ಕರ ಅವ್ರಿಗೆ ಏನೂ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಆ ಥರ ಅಡಿಕ್ಟ್ ಆಗಿದ್ದಾರೆ ನಿಮ್ಮ ಜೊತೆ, ನಿಮ್ಮ ಮೇಲೆ. ಆ ಫೀಲಿಂಗ್ಸ್ ಅವ್ರ ಜೊತೆನೇ ಇರುತ್ತೆ. ಅವ್ರು ಎಷ್ಟೇ ಅವಾಯ್ಡ್ ಮಾಡಿದ್ರು ನಿಮ್ಮ ಥಾಟ್ಸು, ನಿಮ್ಮ ಬಗ್ಗೆ ಯೋಚನೆಗಳು ಅವ್ರ ಜೊತೆನೇ ಇರುತ್ತೆ. ಅದು ಅವ್ರನ್ನ ಬಿಟ್ಟು ಹೋಗ್ತಿಲ್ಲ. ಅವ್ರು ಎಷ್ಟು ಕೋಡಿಪೆಂಡೆಂಟ್ ಆಗಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ಅಂದರೆ, ಅವರು ನಿಮ್ಮ ಬಗ್ಗೆ ಬೇಡ ಅಂದರೂ ಥಾಟ್ಸ್ ಬರುತ್ತೆ. ಸೇಮ್ ಇಲ್ಲಿ ಬಂದಿದೆಯಲ್ಲ, ಐ ಆಮ್ ಒಬ್ಸೆಸ್ಡ್ ವಿತ್ ಯು, ಅದೇ ಎನರ್ಜಿ ಅಡಿಕ್ಷನ್ ಅಂತ. ಇದು ಪ್ರೀತಿಗಿಂತ ಒಂದು ಪಟ್ಟು ಒಂಚೂರು ನೆಗೆಟಿವ್ ಆಗಿ ಅಡಿಕ್ಟ್ ಆಗೋ ಥರ, ಡ್ರಗ್ಗೆ ಎಲ್ಲ ಅಡಿಕ್ಟ್ ಆಗೋ ಥರ ನಿಮ್ಮ ಥಾಟ್ಸ್ಗೆ ಅವ್ರು ಅಡಿಕ್ಟ್ ಆಗಿದ್ದಾರೆ. ಮೆನಿ ಆಪ್ಷನ್ಸ್, ಅವ್ರಿಗೆ ತುಂಬ ಆಪ್ಷನ್ ಇದೆ, ಆದ್ರೂ ಅವ್ರಿಗೆ ನೀವೇ ಬೇಕು. ಅವ್ರಿಗೆ ಏನೋ ಒಂದಿನ ರಿಲೇಷನ್ಶಿಪ್ ಇಟ್ಕೊಂಡು ಇನ್ನು ಬೇರೆ ಆಪ್ಷನ್ ಹುಡ್ಕೋಣ ಆ ಥರ ಏನೋ ಅವ್ರಿಗೆ ಥಾಟ್ ಮುಂಚೆ ಇತ್ತೇನೋ, ಈಗಂತೂ ಅದಿಲ್ಲ. ಲೈಫ್ ಲಾಂಗ್ ನಿಮ್ಮನ್ನ ಉಳಿಸ್ಕೊಳ್ಳೇಬೇಕು. ಎಷ್ಟೇ ಆಪ್ಷನ್ಸ್ ಇದ್ರೂ ಅವ್ರಿಗೆ ನೀವೇ ಬೇಕು. ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಸಾರ್ಟ್ ಔಟ್ ಮಾಡಿ ನಿಮ್ಮ ಹತ್ರ ಬರಬೇಕು. ಅನ್ಕಂಡೀಷ್ನಲಿ ಹಿ ಲವ್ಸ್ ಯು ಆ್ಯಂಡ್ ಹಿ ಮಿಸ್ಸಸ್ ಯು. ತುಂಬ ಇಷ್ಟಪಡ್ತಾರೆ. ಸಿಂಗಲ್ ಡೇ ಸ್ಟ್ಯಾಂಡು ಆ ಥರ ಎಲ್ಲ ಅವ್ರಿಗಿಷ್ಟ ಇಲ್ಲ. ಅವ್ರಿಗೆ ಎಷ್ಟೇ ಆಪ್ಷನ್ ಇರಲಿ, ಅವ್ರಿಗೆ ನೀವೇ ಬೇಕು. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ನಿಮ್ಮ ಪಾರ್ಟ್ನರ್ ಕಡೆಯಿಂದ. I remember when I be with you alone. I can't stop thinking about you. Come here, I need to kiss you. I choose you. I want you today, tomorrow and forever. Okay. So nice messages, guys. I remember you when I will be alone. ಅವರೊಬ್ಬರೇ ಇದ್ದಾಗ ನಿಮ್ಮನ್ನ ತುಂಬ ನೆನೆಸ್ಕೋತಾರೆ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು. ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಅವ್ರು ನಿಲ್ಸೋಕ್ಕೆ ಆಗಲ್ಲ. ಇದು ಥರ್ಡ್ ಟೈಮ್ ರಿಪೀಟ್ ಆಗಿದೆ. ಒಬ್ಸೆಷನ್ ಎನರ್ಜಿ, ಪೊಸೆಸಿವ್ ಎನರ್ಜಿ, ಅಡಿಕ್ಷನ್ ಎನರ್ಜಿ. ಕಮ್ ಹಿಯರ್, ಐ ನೀಡ್ ಟು ಕಿಸ್ ಯು. ಹಿ ವಾಂಟ್ ಟು ಕಿಸ್ ಯು ಗೈಸ್. ನಿಮ್ಮನ್ನ ಟೆಡ್ಡಿ ಥರ ನೋಡ್ತಿದ್ದಾರೆ. ಐ ಚೂಸ್ ಯು. ಅವ್ರಿಗೆಷ್ಟೇ ಚಾಯ್ಸ್ ಇರಲಿ, ಅವ್ರು ನಿಮ್ಮನ್ನೇ ಚೂಸ್ ಮಾಡ್ತಾರೆ. ಕೀ ಆನ್ ದ ರಿಂಗ್.
ಇದೇ ಮೆಸೇಜು ಮತ್ತೆ ರಿಪೀಟ್ ಆಗಿದೆ ನೋಡಿ. ಎಷ್ಟೇ ಆಪ್ಷನ್ಸ್ ಇದ್ರೂ ನಿಮ್ಮನ್ನೇ ಚೂಸ್ ಮಾಡ್ತಾರೆ. ಅದು ಮತ್ತೆ ಮೆಸೇಜ್ ಅವ್ರ ಕಡೆಯಿಂದ ಬರ್ತಿದೆ. ಅವ್ರಿಗೆ ನೀವೇ ಬೇಕು, ನಿಮ್ಮನ್ನೇ ಚೂಸ್ ಮಾಡ್ತಿದ್ದಾರೆ. ಐ ವಾಂಟ್ ಯು ಟುಡೇ, ಟುಮಾರೋ ಆ್ಯಂಡ್ ಫಾರ್ ಎವರ್. ಅವ್ರಿಗೆ ನೀವು ಇವತ್ತು ಬೇಕು, ನಾಳೆಗೂ ಬೇಕು, ಕೊನೆವರೆಗೂ ನೀವೇ ಬೇಕು, ಇನ್ಯಾರೂ ಬೇಡ. ಓಕೆನಾ? ತುಂಬ ಪಾಸಿಟಿವ್ ಮೆಸೇಜಸ್ ಇದೆ ಗೈಸ್. ಸ್ವಲ್ಪ ನೆಗೆಟಿವ್ಸ್ ಅವ್ರು ಹೇಗೆ ಬರಬೇಕು ಅಂತ ಯೋಚನೆ ಮಾಡ್ತಿರೋದು ನಿಜ. ಬಟ್ ಸದ್ಯದಲ್ಲೇ ಅವರು ನಿಮ್ಮ ಕಡೆ ಆ್ಯಕ್ಷನ್ಸ್ ತಗೋತಾರೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಇವತ್ತಿನ ಮೆಸೇಜ್ ನೋಡೋಣ. ಓಕೆ, ಐ ಆಮ್ ಗೋನ್ ಟು ಸ್ಪಾರ್ಕಲ್ ಟುಡೇ, ದಟ್ಸ್ ಇಟ್. ನೀವು ಯಾವತ್ತಿದ್ರೂ ಶೈನ್ ಆಗ್ತೀರಾ, ಮಿಂಚ್ತೀರಾ. ಅದೇ ಯೂನಿವರ್ಸ್ ಕಡೆಯಿಂದ ನಿಮಗಿರೋ ಮೆಸೇಜು. ಓಕೆನಾ? ಇನ್ನೊಂದು ಮೆಸೇಜ್ ತಗೋತೀನಿ. ಸ್ಟೇ ಸ್ಟ್ರಾಂಗ್, ನೆವರ್ ಗಿವ್ ಅಪ್. ಸ್ಟ್ರಾಂಗ್ ಆಗಿರಿ. ನೀವು ಏನು ಅನ್ಕೋತಿದ್ರೆ ಅದು ಖಂಡಿತ ನಡೆಯುತ್ತೆ. ಡೋಂಟ್ ಗಿವ್ ಅಪ್. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮ್ಗೊಂದು ಚೂರಾದರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು.